ಜಗತ್ತಿನಲ್ಲಿ ಎಲ್ಲರೂ ಬದುಕೋಕೆ ಒಂದಲ್ಲ ಒಂದು ಹೋರಾಟ ಮಾಡಲೇಬೇಕು. ಹಾಗೆ ಈ ಪ್ರಯಾಣ ಅನ್ನೋ ಹೋರಾಟ ಇದೆಯಲ್ಲ, ಇದು ಕೆಲವರಿಗೆ ಜೀವನ, ಇನ್ನು ಕೆಲವರಿಗೆ ಒಳ್ಳೆಯ ಅನುಭವದ ಜೊತೆ ಸಿಗುವ ಸಂತೋಷ. ಫೈನಲಿ ಪ್ಯಾಕಿಂಗ್ ಮುಗೀತು, ತಗೊಂಡು ಹೊರಟಿದ್ದೀನಿ. ಹಾಯ್ ಹಲೋ ನಮಸ್ಕಾರ. ನನ್ನ ತಂದೆ ತಾಯಿಯಂದಿರಿಗೆ ನಿಮ್ಮ ನಿರ್ದೇಶಕ ಮನುತಂಗಳ್ ಮಾಡುವ ನಮಸ್ಕಾರಗಳು. ನಗ್ತಾ ಇರಿ, ನಗಿಸ್ತಾ ಇರಿ, ನಗುವಿನಲ್ಲೇ ನೀವಿರಿ. ಯಾಕೆ ಅಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ನನ್ನ ಮೆಟ್ರೋ ಹತ್ರ ಡ್ರಾಪ್ ಮಾಡಿದ್ದು ಸಂಪತ್ ಕುಮಾರ್, ನನ್ನ ಫ್ರೆಂಡು. ಅದು ಇವನೇ. ಹೊಸಳ್ಳಿ ಮೆಟ್ರೋ ಇಂದ ಹತ್ತಿ SV ರೋಡ್ ನಲ್ಲಿ ಇಳಿದು SMVT ಇಂದ ಟ್ರೈನ್ ಹತ್ಬೇಕು. ಒಂದ್ ನಿಮಿಷ, ಏನ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರು ಖಾಲಿ ಮಾಡ್ತಾ ಇದ್ದೀನಿ ಅನ್ಕೊಂಡ್ರಾ? ಇಲ್ಲ, ಹಾಗೆ ಅನ್ಕೊಳಕ್ ಹೋಗ್ಬೇಡಿ. ನಾನು ಹೋಗ್ತಾ ಇರೋದು ದೇವರ ದರ್ಶನಕ್ಕೆ, ಅದು ಪೂರಿಯ ಜಗನ್ನಾಥನ ದರ್ಶನಕ್ಕೆ. ಏನ್ ಒಬ್ನೇ ಹೋಗ್ತಾ ಇದ್ದೀನಿ ಅನ್ಕೊಂಡ್ರಾ? ಹಾಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ದೇವಸ್ಥಾನ ಅಂದ್ಮೇಲೆ ಅರ್ಚಕರು ಎಷ್ಟು ಮುಖ್ಯನೋ ಹಾಗೆ ಟ್ರಿಪ್ ಹೋಗ್ಬೇಕಾದ್ರೆ ಫ್ರೆಂಡ್ಸು ಅಷ್ಟೇ ಮುಖ್ಯ ಅಲ್ವಾ? ನನ್ನೂ ಸೇರಿಸಿ ನಾವು 11 ಜನ ಫ್ರೆಂಡ್ಸು ಒಟ್ಟಿಗೆ ಹೋಗ್ತಾ ಇರೋದು. ಅವರು ಶಿವಮೊಗ್ಗದಿಂದ ಮಧ್ಯಾಹ್ನ ಟ್ರೈನ್ಗೆ ಹೊರಟು ಯಶವಂತಪುರ ಬಂದು ಅಲ್ಲಿಂದ ಮೆಟ್ರೋ ಹತ್ತಿ ಈಗ ನಾನು ಹೋಗ್ತಾ ಇರೋ ಮೆಟ್ರೋದಲ್ಲೇ ಇದ್ದಾರೆ. ಅವರು ಮುಂದೆ ಹೋಗಿ ನಾನು ಹಿಂದೆ ಹೋಗಿ ಕೊನೆಗೂ SV ರೋಡ್ ನಲ್ಲಿ ಇಳಿದೆ. ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ, ಇದು ಎಲ್ಲರೂ ಮಾಡೋ ಹಾಗೆ ನಾರ್ಮಲ್ ವ್ಲಾಗ್ ಆಗಿರಲ್ಲ, ಸಿನಿಮ್ಯಾಟಿಕ್ ವ್ಲಾಗ್ ಆಗಿರುತ್ತೆ. ಹಾಗೆ ದೇವಸ್ಥಾನವನ್ನು ಸಿನಿಮ್ಯಾಟಿಕ್ ವಿಡಿಯೋ ಮೂಲಕ 2 ನಿಮಿಷ ನಿಮಗೆಲ್ಲ ತೋರಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಕೊನೆಗೂ ಮೀಟ್ ಆದ್ರೂ ಎಲ್ಲರನ್ನು ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಇಂಟ್ರೊಡಕ್ಷನ್ ಮಾಡೋದಕ್ಕೆ ನಮ್ಮ ಹತ್ರ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಅದು ನಾಗಾರ್ಜುನ್ ಅಂತ. ಅದ್ ಯಾರು ಅಂತ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಒಂದು ವಿಷಯ, ಯಾರು SV ರೋಡ್ ಮೆಟ್ರೋದಲ್ಲಿ ಇಳಿದು SMVT ರೈಲ್ವೆ ಸ್ಟೇಷನ್ಗೆ ನಡೆದುಕೊಂಡು ಹೋಗ್ಬೇಡಿ, ಕಳ್ಳರ ಕಾಟ ಅಂತೆ ಅಂತ ನಾವು ಆಟೋದಲ್ಲಿ SMVT ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಾನು 5 ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ರು SMVT ರೈಲ್ವೆ ಸ್ಟೇಷನ್ಗೆ ಬರ್ತಾ ಇರೋದು ಇದೇ ಮೊದಲ ಬಾರಿ. ಹೊರಗಡೆಯಿಂದ ಎಲ್ಲವನ್ನು ಒಂದ್ಸಾರಿ ನೋಡ್ಕೊಂಡು ಇಂಡಿಯಾ ಬಾವುಟಕ್ಕೆ ಇಂಡಿಯಾಗೆ ಒಂದ್ಸಾರಿ ಜೈ ಅಂದು ಹಾಗೆ ಹೊರಗಡೆ ಸ್ವಲ್ಪ ಹೊತ್ತು ಕೂತು ತದನಂತರ ಹೊರಟಿದ್ದೆ ರೈಲ್ವೆ ಸ್ಟೇಷನ್ ನ ಒಳಗೆ. ಇದು ನೋಡೋದಕ್ಕೆ ಏರ್ಪೋರ್ಟ್ ತರ ಕಾಣುತ್ತೆ, ಆದ್ರೆ ಏರ್ಪೋರ್ಟ್ ಅಲ್ಲ, ಜನ ತುಂಬಿ ತುಳುಕುತ್ತಿರುವ ರೈಲ್ವೆ ಸ್ಟೇಷನ್. ಸಿನಿಮಾ ಕಂಟೆಂಟ್ ಮಾಡ್ತೀನಿ ಅಂತ ಹೇಳಿ ಲಾಗ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ. ನಿರ್ದೇಶಕನ ಕಣ್ಣಿನಿಂದ ನೋಡುವ ಪ್ರಪಂಚವನ್ನು ನಿಮಗೆಲ್ಲ ತೋರಿಸುವ ಕೆಲಸ ಅಷ್ಟೇ. ಇವಾಗ ನಮ್ ನಾಗಣ್ಣ ಇಂಟ್ರೊಡಕ್ಷನ್ ಮಾಡ್ಕೊಡ್ತಾನ ಅವ್ರದೆಲ್ಲ. ನಾಗಾರ್ಜುನ್ ಮಾತಾಡ್ತಾ ಇರೋದು. ಊರಿಗೆ ಹೋಗ್ತಾ ಇದ್ವಿ, ಟ್ರೈನ್ ಬಂದ್ 3:30 ಆಗಿದೆ, ಈಗ ಟೈಮ್ ಬಂದ್ 1:30 ಆಗಿದೆ. ನಮ್ ಬಾಯ್ಸ್ ಎಲ್ಲ ಇಲ್ಲಿ ಕೂತಿದ್ದಾರೆ, ನೋಡ್ತಾ ಇರ್ತೀರ. ಇವ್ರು ಬಂದ್ ಅಭಯ್ ಅಂತ. ಅಭಯ್ ಅವ್ರು ಏನ್ ಅನ್ಸ್ತದೆ? ನಾವು ಇವಾಗ ಎಲ್ಲಿ ಹೋಗ್ತೀವಿ ಅಂತ ನೀವು ಇಲ್ಲಿ ನೋಡಿರ್ತೀರಾ. ಹೋಗ್ತಾ ಇದೀವಿ, ಕೂತೀವಿ ಇಲ್ಲಿ. ಇನ್ನು ಡೋರ್ ಓಪನ್ ಮಾಡಿಲ್ಲ, ಎಷ್ಟೊತ್ತಿ ಮಾಡ್ತಾರೆ ಗೊತ್ತಿಲ್ಲ. ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅವ್ನವ್ರು ಏನ್ ಅನ್ಸ್ತಾ ಇದೆ ಪುರಿಗೆ ಹೋಗ್ತಾ ಇರೋದು? ನಾವು ಪೂರಿ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾಕೆ ಅಂದ್ರೆ ಇದು ನನ್ ಕನ್ಸು ಅನ್ನೋಕ್ಕಿಂತ ಮುಖ್ಯ ನಿಮ್ ಕನ್ಸು. ತುಂಬಾ ವರ್ಷಗಳ ನಂತರ ಈ ಕನ್ಸು ನನ್ಸಾಗಿದೆ. ನಾವು ಕೂಡ ಹೇಗಿರುತ್ತೆ ಅಂತ ನೋಡಕ್ಕೆ ತುಂಬಾ ಕ್ಯೂರಿಯಾಸಿಟಿ ಕಾಯ್ತಿದ್ವಿ. ನೆಕ್ಸ್ಟ್ ವಾಚ್. ಹೊನ್ನಾಳಿ ಹುಲಿ ಬಂದಿದೆ ಇಲ್ಲಿ. ಏನ್ ಅನಿಸ್ತಾ ಇದೆ ರಾಘವ? ಏನೋ ಅನಿಸ್ತಿಲ್ಲ, ಬೆನ್ನು ಹೋಯ್ತಾ ಇದೆ ಸದ್ಯಕ್ಕೆ. ಡೋರ್ ತೆಗ್ಸು ಗುರುವೆ, ನಾನ್ ಹೇಳಿದ್ರೆ ತೆಗ್ಬಿಡ್ತಾರೆ. ಏನಾದ್ರೂ ಹೋಗಿ ಮಾತಾಡು. ಹಿಂದಿ ಬೇರೆ ಬರಲ್ಲ ನನಗೆ. ಇವ್ರು ಸಹ ಹೊನ್ನಾಳಿಂದಾನೆ ಬಂದಿರೋದು, ಬಸವನಗೌಡ್ರು ಅಂತ. ಏನ್ ಅನ್ಸ್ತಾ ಇದೆ? ಫಸ್ಟ್ ಟೈಮ್ ಹೋಗ್ತಾ ಇರೋದು ಪೂರಿಗೆ. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಚಳಿ ಚಳಿ ಆಗ್ತಿದೆ, ಇನ್ನು ಕ್ಯಾಬಿನ್ ಡೋರ್ ಓಪನ್ ಮಾಡಿಲ್ಲ. ನಮ್ ಹಿರಿಕರು ರಾಹುಲ್ ಅಣ್ಣ ಅಂತ. ರಾಹುಲ್ ಅಣ್ಣ, ಪೂರಿ ಬಗ್ಗೆ ಏನ್ ಅನಿಸ್ತಾ ಇದೆ ಹೋಗ್ತಾ ಇರೋದ್ರ ಬಗ್ಗೆ? ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆ. ಮುಂದೆ ತುಂಬಾ ದಿನದ ಕನಸು. ಲಾಸ್ಟ್ ಒನ್ ಮಂತ್ ಬ್ಯಾಕ್ ಹೋಗ್ಬೇಕಿತ್ತು, ಆಗ್ಲಿಲ್ಲ. ಇವಾಗ ಹೋಗ್ತಾ ಇದೀವಿ, ತುಂಬಾ ಖುಷಿ ಇದೆ. ಇಲ್ಲ, ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಡೋರ್ ಓಪನ್ ಆಗ್ತದೆ, ಕೂತಿರೋದಕ್ಕೆ ಏನಾರು ಸ್ವಲ್ಪ ಬೇಜಾರಿದೆ. ಏನ್ ಮಾಡಕ, ರೈಲ್ವೆ ಅವ್ರದ್ದು ಇದು, ಅದಕ್ಕೋಸ್ಕರ ಏನು ಮಾಡಕ್ಕಾಗಲ್ಲ. ಹೋಗ್ತಾ ಇದೀವಿ, ಖುಷಿ ಇದೆ ಅಷ್ಟೇ. ನಿಮಗೆ ಫಸ್ಟ್ ಥ್ಯಾಂಕ್ ಯು ಹೇಳ್ತೀವಿ. ಏನಕ್ಕಂದ್ರೆ ನೀವು ಎಲ್ಲದೂ ಆರ್ಗನೈಸ್ ಮಾಡ್ಕೊಂಡು ಎಲ್ರಿಗೂ ಇದ್ ಮಾಡಿದ್ರೆ ಅದರಿಂದ ಖುಷಿ ಇದೆ. ಇವರು ಶರತ್ ಅಂತ. ಇವ್ರಿಗೆ ಕೇಳೋಣ, ಏನ್ ಅನಿಸ್ತಾ ಇದೆ ಮ್ಯಾನ್ ಪೂರಿ ಬಗ್ಗೆ? ಚೆನ್ನಾಗಿ ಅನಿಸ್ತಿದೆ. ಇದು ನನ್ನ 2ನೇ ಟ್ರಿಪ್. ಇದು ಹೋದ ವರ್ಷ ಫಸ್ಟ್ ಬ್ಯಾಚ್ ಜೊತೆ ಹೋಗಿದ್ದೆ, ಈಗ ಬೇರೆ ಬೇರೆ ಬ್ಯಾಚ್. ನೆಕ್ಸ್ಟ್ ವರ್ಷ ಮತ್ತೆ ಇವ್ರನ್ನೇ ಬೇರೆ ಕಡೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಇದೆ. ಹಿಂಗೆ ಟ್ರಿಪ್ ಗಳು ನಡೀತಾ ಇರತ್ತೆ, ವರ್ಷಕ್ಕೊಂದಾದ್ರೂ ವರ್ಷಕ್ಕೆ 2 ಮುಂದೆ ಈ ಟೀಮ್ ಇನ್ನೂ ದೊಡ್ಡ ಟ್ರಿಪ್ ಮಾಡ್ಬೇಕಂತ ಪ್ಲಾನ್ ಇದೆ. ಎಲ್ರಿಗೂ ಒಳ್ಳೇದಾಗಿ, ಎಲ್ರು ಚೆನ್ನಾಗಿ ಬನ್ನಿ, ಎಲ್ರು ಮತ್ತೆ ಮುಂದೆ ಹೋಗೋಣ, ಎಲ್ಲಾ ಕಡೆಗೂ ಹೋಗೋಣ. ಇನ್ನ 3 ಜನ ಇದಾರೆ, ಅವ್ರ ಬಗ್ಗೆ ಅವ್ರೇನ್ ಹೇಳ್ತಾರೆ, ಅವ್ರ ಅಭಿಪ್ರಾಯನ ಕೇಳೋಣ. ವಿಶ್ವಾಸ ಅವರೇ, ಪೂರಿಗೆ ಹೋಗ್ತಾ ಇರೋದ್ರ ಬಗ್ಗೆ ಏನ್ ಅನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯ? ಫೈನಲಿ he called us. ಅಂತೂ ಇಂತೂ ಅಲ್ಲ, ಹೆಂಗೆಂಗೋ ಆಗಿ ಎಲ್ಲೆಲ್ಗೋ ಹೋಗಿ ಫೈನಲ್ ಹೋಗ್ತಾ ಇದೀವಿ. ಖುಷಿ ಇದೆ. ಪೂರ್ತಿ ಹಾರ್ಟ್ ರೇಟ್ ಜಾಸ್ತಿ ಆಗೋಗಿದೆ. ನಾಳಿದ್ ಬೆಳಗ್ಗೆ ನೋಡೋ ತನಕನು ಸಮಾಧಾನ ಇಲ್ಲ. ಹಾರ್ಟ್ ರೇಷಿಯೋ ನನ್ ಬಗ್ಗೆ ಹೇಳಿದ್ದೆ, ಹಾರ್ಟ್ ರೇಷಿಯೋ ಬಗ್ಗೆ. ಡೋರ್ ಇನ್ನೂ ಓಪನ್ ಮಾಡಿಲ್ಲ. ಎಕ್ಸೈಟ್ ಆಗಿದ್ದೀನಿ ಬ್ರೋ. ಡೋರ್ ಓಪನ್ ಆಗಿಲ್ಲ. ಡೋರ್ ನಿಧಾನಕ್ಕೆ ಓಪನ್ ಆಗಿ ತೊಂದ್ರೆ ಇಲ್ಲ. ತುಂಬಾ ಕೂಲ್ ಆಗಿದ್ದಾರೆ, ಕಾಮ್ ಆಗಿದ್ದಾರೆ. ಬಗ್ಗೆ ನಮಗೆ ಸ್ವಲ್ಪ ಅಸಮಾಧಾನ ಇದೆ.
ಮಲ್ಕೊಂಡ್ರೆ ಮಲ್ಕೊಂತಿದ್ವಿ, ಓಪನ್ ಮಾಡಿಲ್ಲ, ಇನ್ನು 2 ಗಂಟೆ ಕಾಯಬೇಕು, ಕಾಯೋಣ ಬಿಡಿ, ಬೆಳಿಗ್ಗೆ ನಾಡ್ದು ಹೋಗ್ತೀವಲ್ಲ ನೋಡಕ್ಕೆ, ಅವಾಗ ಅಲ್ಲಿ ಖುಷಿ ತುಂಬಾ ಸಮಯ ಇದೆ. ಇವ್ರ ಹೆಸರು ನವೀನ್ ಅಂತ. ನವೀನ್ ಅವರೇ, ಪುರಿ ಹೋಗ್ತಾ ಇರೋದ್ರ ಬಗ್ಗೆ ಏನು ಅನಿಸಿಕೆ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಆಮೇಲೆ ನಮಗೆ ಮಾತಾಡಕ್ ಬರಲ್ಲ, ಈ ತರ ಎಲ್ಲ ಕ್ವಶನ್ ಕೇಳಿ ಸೈಕ್ ಮಾಡ್ಬೇಡ್ರಿ. ಸೈಕ್ ಇಲ್ಲ, ಮಾತಾಡಿ, ಬನ್ನಿ ಇಲ್ಲಿ. ಬನ್ನಿ ಇಲ್ಲಿ, ಏನಾದ್ರು ಹೇಳಿ ಪುರಿ ಬಗ್ಗೆ. ಊರಿಗೆ ಹೋಗೋದ್ ನಾಡಿದ್ದಲ್ಲ, ಹಿಂದೇನೆ ಅವರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಏನು ಮಾಡಕ್ಕಾಗಲ್ಲ ಹಂಗೆ. ಇವ್ರ ಹೆಸರು ಸಚಿನ್ ಅಂತ. ಪುರಿ ಹೋಗ್ತಾ ಇರೋದ್ರ ಬಗ್ಗೆ ಏನು ಅಭಿಪ್ರಾಯ ನಿಮ್ದು? ಇವತ್ತಿನವರೆಗೂ ನಾನು ಅದನ್ನ ನೋಡಿಲ್ಲ, ನೋಡ್ಬೇಕು ಅಂತ ಆಸೆ ಇದೆ. ಸೊ ಹೋಗಾದ್ಮೇಲೆ ಏನು ಅಂತ ಗೊತ್ತಾಗ್ಬೇಕು ಅಷ್ಟೇ. ನೋಡ್ದಲ್ಲಿ ಏನ್ ಗೊತ್ತಾಗತ್ತೆ, ಡ್ಯಾನ್ಸ್ ಮಾಡಕ್ ಹೋಗ್ತಾ ಇದೀವಿ. ಇವತ್ತಿನವರೆಗೂ ನಾವು ಆ ಪ್ಲೇಸ್ ನೋಡಿಲ್ವಲ್ಲ, ಸೊ ಹಾಗಾಗಿ ಅದ್ರದ್ದು ಏನಿದೆ ಏನು ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಹೋಗಾದ್ಮೇಲೆ ನಮಗೆ ಗೊತ್ತಾಗೋದು ಅದು ಏನಿದೆ, ಆ ಪ್ಲೇಸ್ ವಿಶೇಷತೆ ದೇವ್ರ ಬಿಟ್ಟರೆ ಬೇರೆ ಏನು ಇರಲ್ವಾ, ನೋಡೋಂತ ಸ್ಥಳ ಬೇರೆನೂ ಇರಲ್ವಾ. ಹಾ, ಮತ್ತೆ ಅದನ್ನ ನೋಡಾದ್ಮೇಲೆ ತಾನೇ ನಮಗೆ ಗೊತ್ತಾಗೋದು. ಪಿಕ್ಚರ್ ಅಭಿ ಬಾಕಿ ಅದನ್ನ ನೋಡಾದ್ಮೇಲೆ ಏನು ಅಂತ ಗೊತ್ತಾಗತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡುತ್ತಿರುವ ತಂದೆ ತಾಯಿಯಂದಿರಿಗೆ ಧನ್ಯವಾದಗಳು. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ಸ್ಕಿಪ್ ಮಾಡಿದ ಜೀವಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಸಿನಿಮ್ಯಾಟಿಕ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಬಾಯ್.